ವೀಕ್ಷಕರೇ, ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಭೀಕರ ಸ್ವರೂಪವನ್ನು ಪಡೆದಿದೆ. ರಷ್ಯಾ ಹಾಗೂ ಉಕ್ರೇನ್ ಎರಡೂ ದೇಶಗಳು ಭೀಕರವಾಗಿ ದಾಳಿ ಪ್ರತಿ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಈ ವಿಚಾರದಲ್ಲಿ ಇದಕ್ಕಿದ್ದ ಹಾಗೆ ನಿನ್ನೆ ಸದ್ದು ಮಾಡಿದ ಒಂದು ವಿಚಾರ ಆಪರೇಷನ್ ಸ್ಪೈಡರ್ ವೆಬ್. ನಮ್ಮಲ್ಲಿ ಭಾರತದಲ್ಲಿ ನಾವು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾ ಇರುವಾಗಲೇ ಆಲ್ಮೋಸ್ಟ್ ಅದೇ ಸಮಯದಲ್ಲೇ ಕಳೆದ 2 ದಿನಗಳ ಮುಂಚೆ ಆಪರೇಷನ್ ಸ್ಪೈಡರ್ ವೆಬ್ ಜೂನ್ 1ನೇ ತಾರೀಕು ಇಂಥದ್ದೊಂದು ಆಪರೇಷನನ್ನು ಉಕ್ರೇನ್ ರಷ್ಯಾದ ಮೇಲೆ ನಡೆಸಿತು. ಒಂದು ವಿಶಿಷ್ಟವಾದ ದಾಳಿಯನ್ನು ನಡೆಸಿತು. ಇದುವರೆಗೆ ರಷ್ಯಾ ಮಾಡಿರ್ತಕ್ಕಂಥ ಈ ಭೀಕರ ದಾಳಿ ಇದಾಗಿತ್ತು. ರಷ್ಯಾ ಕೂಡ ರಿಟಾಲಿಯೇಟ್ ಮಾಡ್ತು. ಅದರಲ್ಲಿ 12 ಉಕ್ರೇನ್ನ ಸೈನಿಕರು ಸಾವನ್ನಪ್ಪಿದ್ದಾರೆ. ಆದರೆ ರಷ್ಯಾಕ್ಕೆ ಏನಾಯಿತು ಗೊತ್ತಾ? ರಷ್ಯಾದ 40 ಯುದ್ಧ ವಿಮಾನಗಳನ್ನು, ರಿಮೆಂಬರ್, ಒಂದೆರಡಲ್ಲ 40 ಯುದ್ಧ ವಿಮಾನಗಳನ್ನು ಉಕ್ರೇನ್ ಹೊಡೆದುರುಳಿಸ್ತು. ಹೇಗೆ ಸಾಧ್ಯ ಆಯಿತು ಇದು? ರಷ್ಯಾ ಅಷ್ಟೊಂದು ದೊಡ್ಡ ಬಲಿಷ್ಠ ರಾಷ್ಟ್ರ, ಉಕ್ರೇನ್ ಒಂದು ಚಿಕ್ಕ ರಾಷ್ಟ್ರ. ನಿಮಗೆ ಗೊತ್ತಿದೆ ಎರಡರ ಜಿಯೋಗ್ರಫಿ ಏನು ಅಂತ. ಸೊ ಅತ್ಯಂತ ಹೆಚ್ಚಿನ ಸೇನಾ ಸಾಮರ್ಥ್ಯವೂ ಇಲ್ಲದ, ಹೆಚ್ಚಿನ ಹಣಕಾಸಿನ ಸಾಮರ್ಥ್ಯವೂ ಇಲ್ಲದ ಉಕ್ರೇನ್ ಹೇಗೆ ರಷ್ಯಾದ 40 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸೋದಕ್ಕೆ ಸಾಧ್ಯ ಆಯಿತು? ರಷ್ಯಾದಂಥ ಆನೆಗೆ ಬಹುದೊಡ್ಡ ಗಾಯವನ್ನು ಮಾಡೋದಕ್ಕೆ ಹೇಗೆ ಉಕ್ರೇನ್ಗೆ ಸಾಧ್ಯ ಆಯಿತು? ಆಪರೇಷನ್ ಸ್ಪೈಡರ್ ವೆಬ್ ಮುಖಾಂತರ ಅಂತ. ಈ ಆಪರೇಷನ್ ಸ್ಪೈಡರ್ ವೆಬ್ಬನ್ನು 1.5 ವರ್ಷಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ರಂತೆ. ಇಡೀ ಆಪರೇಷನ್ ಸ್ಪೈಡರ್ ವೆಬ್ಬನ್ನು ಮಾನಿಟರ್ ಮಾಡಿರುವಂಥ ವ್ಯಕ್ತಿ ನನ್ ಅದರ್ ದೆನ್ ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ. ಆತನೇ ಮುಂದೆ ನಿಂತು ಈ ಕಾರ್ಯಾಚರಣೆಯನ್ನು ನಡೆಸ್ತಾನೆ. ಆ ಕಾರ್ಯಾಚರಣೆ ಮುಗಿಸಿದ ನಂತರದಲ್ಲಿ ಝೆಲೆನ್ಸ್ಕಿ ಆನ್ಲೈನ್ ಬಂದು ಜಗತ್ತಿನೆದುರು ಹೇಗೆ ನಡೀತು ಈ ಕಾರ್ಯಾಚರಣೆ ಅನ್ನೋದನ್ನು ಹಂಚಿಕೊಳ್ತಾನೆ. ಸೊ ಉಕ್ರೇನ್ ಮೇಲೆ ಈ ಆಪರೇಷನ್ ಸ್ಪೈಡರ್ ವೆಬ್ ಆದ ನಂತರದಲ್ಲಿ ರಷ್ಯಾ ಏನು ಮಾಡುತ್ತೆ? 472 ಡ್ರೋನ್ಗಳನ್ನು ಬಳಸಿ 7 ಕ್ಷಿಪಣಿಗಳನ್ನು ಬಳಸಿ ದಾಳಿ ನಡೆಸಬೇಕಾಗತ್ತೆ. ಆದರೆ ಉಕ್ರೇನ್ ಅಂಥ ದೊಡ್ಡ ಖರ್ಚು ಇಲ್ಲದೆ ಹೇಗೆ ರಷ್ಯಾವನ್ನು, ಬಹುದೊಡ್ಡ ಆಘಾತವನ್ನು ರಷ್ಯಾಕ್ಕೆ ಉಂಟು ಮಾಡ್ತು ಅನ್ನುವಂಥದ್ದು. ರಷ್ಯಾದ 5 ವಾಯುನೆಲೆಗಳ ಮೇಲೆ ಉಕ್ರೇನ್ ಈ ಆಪರೇಷನ್ ಸ್ಪೈಡರ್ ವೆಬ್ ಮುಖಾಂತರ ದಾಳಿ ನಡೆಸುತ್ತೆ. ಏನಪ್ಪ ಈ ಆಪರೇಷನ್ ಸ್ಪೈಡರ್ ವೆಬ್ ಅಂತಂದರೆ, ಡ್ರೋನ್ಗಳು, ಲೈಟ್ ವೆಯ್ಟ್ ಡ್ರೋನ್ಗಳು, FPV ಅಂತಾರೆ, ಫಸ್ಟ್ ಪರ್ಸನ್ ವ್ಯೂ ಡ್ರೋನ್ಗಳು, ಫಸ್ಟ್ ಪರ್ಸನ್ ವ್ಯೂ ಸ್ಟ್ರೈಕ್ ಡ್ರೋನ್ಸ್ ಅಂತಾರೆ, ದಾಳಿ ನಡೆಸೋದಕ್ಕೆ ಬಳಸ್ತಾರೆ. ಆ ಡ್ರೋನ್ಗಳನ್ನು ಬಳಸಿ, ಪುಟ್ಟ ಡ್ರೋನ್ಗಳು, ಅವುಗಳನ್ನು ದೊಡ್ಡ ಸಂಖ್ಯೆಯಲ್ಲಿ, ಸಾಕಷ್ಟು ಸಂಖ್ಯೆಯಲ್ಲಿ ಬಳಸಿ ರಷ್ಯಾಕ್ಕೆ ಆಘಾತವನ್ನು ಉಂಟು ಮಾಡುತ್ತೆ. ಹೇಗೆ ಸಾಧ್ಯ? ರಷ್ಯಾ ಅಷ್ಟು ದೊಡ್ಡದು ಜಿಯೋಗ್ರಫಿಕಲಿ, ಉಕ್ರೇನ್ ಅಷ್ಟು ಚಿಕ್ಕದು. ಇಲ್ಲಿಂದ ಡ್ರೋನ್ಗಳನ್ನು ಹಾರಿ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಉಕ್ರೇನ್ ಈ ಕಾರ್ಯಾಚರಣೆಯನ್ನು ಸುಮಾರು 1 ವರ್ಷ ಸಮಯ ತಗೊಂಡು ಬಹಳ ಬುದ್ಧಿವಂತಿಕೆಯಿಂದ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂತ ಅಂದರೆ, ನೋಡಿ, ಇದು ಎಷ್ಟು ದೊಡ್ಡ ದಾಳಿ ಅಂದರೆ 2022ರಿಂದ ಯುದ್ಧ ಆರಂಭ ಆದಾಗಿನಿಂದ ನಡೆದಿರ್ತಕ್ಕಂಥ ಅತಿ ದೊಡ್ಡ ದಾಳಿ ಇದು. ಉಕ್ರೇನ್ ರಷ್ಯಾದ ಮೇಲೆ ಮಾಡಿರ್ತಕ್ಕಂಥ ದಾಳಿ. ರಷ್ಯಾ ಕೂಡ ಇಷ್ಟು ದೊಡ್ಡ ದಾಳಿಯನ್ನು ಉಕ್ರೇನ್ ಮೇಲೆ ಮಾಡಿಲ್ಲ. ಸೊ ಟ್ರಕ್ಗಳಲ್ಲಿ ಸಣ್ಣ ಸಣ್ಣ ಡ್ರೋನ್ಗಳನ್ನು ರಷ್ಯಾದ ಒಳಗೆ ಫಸ್ಟು ಕಳ್ಳ ಸಾಗಣೆ ಮಾಡ್ತಾರೆ, ಸ್ಮಗಲ್ ಮಾಡ್ತಾರೆ ಉಕ್ರೇನ್ನವರು. ಒಂದೇ ಸರಿಗೆ ಸ್ಮಗಲ್ ಮಾಡಲ್ಲ, ಹಂತ ಹಂತವಾಗಿ ಸ್ಮಗಲ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಉಕ್ರೇನ್ನ ನೆಲದಿಂದ ಕ್ಷಿಪಣಿಯನ್ನಾಗಲಿ ಡ್ರೋನ್ನನ್ನಾಗಲಿ ಹಾರಿಸಿ ರಷ್ಯಾದ ಎಲ್ಲ ವಾಯುನೆಲೆಗಳನ್ನು ಟಾರ್ಗೆಟ್ ಮಾಡೋಕ್ಕಾಗದೇ ಇಲ್ಲ, ಸಾಧ್ಯವೇ ಇಲ್ಲ. ಚಿಕ್ಕ ಭೂಭಾಗ ಇದು. ರಷ್ಯಾ ಸಾವಿರಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿದೆ, ಅಲ್ಲೆಲ್ಲ ಅದರ ವಾಯುನೆಲೆಗಳಿದ್ದಾವೆ. ಸೊ ಉಕ್ರೇನ್ ಏನು ಪ್ಲಾನ್ ಮಾಡುತ್ತೆ ಅಂತಂದರೆ, ದೊಡ್ಡ ಪ್ರಮಾಣದಲ್ಲಿ ಚಿಕ್ಕ ಡ್ರೋನ್ಗಳನ್ನು ರಷ್ಯಾದೊಳಗೆ ಕಳ್ಳ ಸಾಗಣೆ ಮಾಡುತ್ತೆ. ಕಂಟೈನರ್ಗಳಲ್ಲಿ, ಲಾರಿಗಳಲ್ಲಿ, ಟ್ರಕ್ಗಳಲ್ಲಿ ಕಳ್ಳ ಸಾಗಣೆ ಮಾಡುತ್ತೆ. ಕಳ್ಳ ಸಾಗಣೆ ಮಾಡಿದ ನಂತರದಲ್ಲಿ ತನ್ನ ನೆಟ್ವರ್ಕನ್ನು ಬಳಸಿ ರಷ್ಯಾದ ವಾಯುನೆಲೆಗಳಿಗೆ 300 ಕಿಲೋಮೀಟರ್ಗಳ ಅಂತರದಲ್ಲಿ, ಅಂದರೆ ಈ ಡ್ರೋನ್ಗಳ ಕೆಪಾಸಿಟಿ ಏನಿದೆ, ಇದು 300 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ತನ್ನ ಟಾರ್ಗೆಟನ್ನು ರೀಚ್ ಮಾಡಿ ಧ್ವಂಸ ಮಾಡುತ್ತೆ. ಸೊ ಅಷ್ಟು ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡ್ತಾ ಹೋಗುತ್ತೆ. ವಾಯುನೆಲೆಗಳನ್ನು ಹುಡುಕಿ ಅದರಿಂದ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡ್ತಾ, ಅದಕ್ಕೆ ಟಾರ್ಗೆಟೆಡ್, ಪ್ರಿಸೈಸ್ ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ಆ ಡ್ರೋನನ್ನು ಗುಪ್ತವಾಗಿ ಪ್ಲೇಸ್ ಮಾಡಲಾಗುತ್ತೆ. ಚಿಕ್ಕ ಚಿಕ್ಕ ಕಂಟೈನರ್ಗಳಲ್ಲಿ, ವುಡ್ಡನ್ ಬಾಕ್ಸ್ಗಳಲ್ಲಿ ಡ್ರೋನ್ಗಳನ್ನು ಇಟ್ಟು, ಅದನ್ನು ಒಂದು ವಾಹನದಲ್ಲಿ ಇಟ್ಟು, ಅದನ್ನು ಬೇಕಾಗಿರುವ ಸ್ಥಳದಲ್ಲಿ, ರಷ್ಯಾದ ವಾಯುನೆಲೆಯನ್ನು ಎಷ್ಟು ದೂರದಿಂದ ಧ್ವಂಸ ಮಾಡೋದಕ್ಕೆ ಬೇಕೋ ಅಂಥ ಒಂದು ಸ್ಥಳದಲ್ಲಿ ಅದನ್ನು ಸೀಕ್ರೆಟ್ ಆಗಿ ಪ್ಲೇಸ್ ಮಾಡ್ತಾ ಬರುತ್ತೆ. ಸೊ ಹಾಗೆ 117 ಡ್ರೋನ್ಗಳನ್ನು, ಕಂಟೈನರ್ಗಳನ್ನು ಪ್ಲೇಸ್ ಮಾಡ್ತಾರೆ. ಪ್ಲೇಸ್ ಮಾಡಿ
1.5 ವರ್ಷದಿಂದ ಇದನ್ನು ಪ್ಲ್ಯಾನ್ ಮಾಡ್ತಾರೆ. ಅದು ಯಾರಿಗೂ ತಿಳಿಯದ ಹಾಗೆ, ಅಮೆರಿಕಕ್ಕೂ ತಿಳಿಯದ ಹಾಗೆ, ರಷ್ಯಾದ ಗೂಢಚರ ಸಂಸ್ಥೆಗೂ ಕೂಡ ತಿಳಿಯದ ಹಾಗೆ ಅಷ್ಟು ಸೀಕ್ರೆಟ್ ಆಗಿ ಈ ಡ್ರೋನ್ಗಳನ್ನು ಪ್ಲೇಸ್ ಮಾಡಲಾಗುತ್ತೆ. ಇವು AI ಚಾಲಿತ ಡ್ರೋನ್ಗಳು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ಈ ಡ್ರೋನ್ಗಳು ನಿಗದಿತ ಸಮಯಕ್ಕೆ ಜೂನ್ 1ನೇ ತಾರೀಕು ಇಂತಿಷ್ಟು ಗಂಟೆ ಇಂತಿಷ್ಟು ಹೊತ್ತಿಗೆ ಈ ರೀತಿಯಾಗಿ ಅಂತ ಅದರಲ್ಲೆಲ್ಲ ಪ್ರೋಗ್ರಾಮಿಂಗ್ ಮಾಡಿರ್ತಕ್ಕಂಥ ಡ್ರೋನ್ಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಆ ಕಂಟೈನರಿಂದ ಹೊರಬರ್ತವೆ. ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೇನೆ ತಾವೇ ಹೊರಬಂದು ಆ ದಾಳಿ ಪ್ರಿಸೈಸ್ ಅಟ್ಯಾಕ್ ಮಾಡುವಂಥ ಒಂದು ಗುರಿ ಏನಿದೆಯಲ್ಲ, ಯಾವ ಗುರಿಗೆ ಅಟ್ಯಾಕ್ ಮಾಡಬೇಕೋ ಹೋಗಿ ಸೀದಾ ಆ ಗುರಿಯನ್ನು ಅಟ್ಯಾಕ್ ಮಾಡ್ತವೆ. ಸೊ ಅದನ್ನು ಪ್ರೋಗ್ರಾಮಿಂಗ್ ಮಾಡಲಾಗಿತ್ತು. AI ಮುಖಾಂತರ ರಿಮೋಟ್ ಕಂಟ್ರೋಲನ್ನು ಬಳಸಿ ಆ ಡ್ರೋನ್ಗಳನ್ನು ಒಂದೇ ಸಾರಿಗೆ ರಷ್ಯಾದ 5 ವಾಯುನೆಲೆಗಳ ಮೇಲೆ ದಾಳಿ ಮಾಡಿಸಲಾಗತ್ತೆ. ಉಕ್ರೇನ್ನಲ್ಲೇ ಕೂತ್ಕೊಂಡು ಆ ದಾಳಿ ನಡೆಯುತ್ತಿದ್ದ ಹಾಗೇನೆ ಉಕ್ರೇನ್ನ ಸಚಿವ ಆಂಡ್ರಿ ಜೇಡರ ಬಲಿಯ ಒಂದು ಎಮೋಜಿಯನ್ನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾನೆ. ನಾವು ಇದರಲ್ಲಿ ಸಕ್ಸಸ್ಫುಲ್ ಆದ್ವಿ ಅನ್ನೋ ಅರ್ಥದಲ್ಲಿ. ಸಣ್ಣ ರಾಷ್ಟ್ರವಾದರೂ ಕೂಡ ರಷ್ಯಾದಂಥ ದೊಡ್ಡ ರಾಷ್ಟ್ರದ ಮೇಲೆ ಹೇಗೆ ಯುದ್ಧದ ಆಘಾತವನ್ನು ಉಂಟು ಮಾಡಬಹುದು ಅನ್ನೋದಕ್ಕೆ ಉಕ್ರೇನ್ಗೆ ಗೊತ್ತಿತ್ತು. ತನ್ನ ಗಡಿಯಿಂದ ರಷ್ಯಾದ ಸಾವಿರಾರು ಕಿಲೋಮೀಟರ್ ವ್ಯಾಪ್ತಿಯ ಆ ವ್ಯಾಪ್ತಿಯನ್ನು ಕವರ್ ಮಾಡೋದು ಕಷ್ಟ ಅಂತ ಗೊತ್ತಿತ್ತು. ಹಾಗಾಗಿ ಈ ರೀತಿ ದಾಳಿಯನ್ನು ಮಾಡುತ್ತೆ ಅಂತ. ಇನ್ನು ಮ್ಯಾನ್ ಪವರ್ ಕಷ್ಟ. ಉಕ್ರೇನ್ ಹತ್ರ ಅಷ್ಟೊಂದು ಮ್ಯಾನ್ ಪವರ್ ಇಲ್ಲ. ರಷ್ಯಾದ ಕಾಲು ಭಾಗ ಕೂಡ ಮ್ಯಾನ್ ಪವರ್ ಇಲ್ಲ. ಚಿಕ್ಕ ರಾಷ್ಟ್ರ. ಫೈರ್ ಪವರ್ ಇಲ್ಲ. ಅಂದರೆ ಶಸ್ತ್ರಾಸ್ತ್ರಗಳು, ಕ್ಷಿಪಣಿ ಇರ್ಬೋದು ಅಥವಾ ಅಣ್ವಸ್ತ್ರಗಳಿರ್ಬೋದು, ಅದು ಯಾವುದು ರಷ್ಯಾದಲ್ಲಿದ್ದಷ್ಟಿಲ್ಲ. ಆದರೆ ರಷ್ಯಾದ ವಾಯುನೆಲೆಗಳನ್ನು ನಾಶ ಮಾಡೋದಕ್ಕೆ, ವಾಯುನೆಲೆ ಇದ್ರೆ ತಾನೇ ಅವ್ರ ಕ್ಷಿಪಣಿಯನ್ನು ಉಡಾಯಿಸೋದು ಅಥವಾ ಮತ್ತೊಂದು ಮಾಡೋದು, ಅವುಗಳನ್ನು ನಾಶ ಮಾಡಿ ಡ್ಯಾಮೇಜ್ ಉಂಟು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಹಳ ಯಶಸ್ವಿಯಾಗಿ ಉಕ್ರೇನ್ ಮಾಡಿಬಿಟ್ಟಿದೆ. ಇಸ್ತಾಂಬುಲ್ನಲ್ಲಿ ಇನ್ನೇನು ಶಾಂತಿ ಮಾತುಕತೆ ಬಾಕಿ ಇದೆ. ಅದರ ಬೆನ್ನಲ್ಲೇ, ಅದರ ಹಿಂದೆನೇ, ಅದರ ಮುನ್ನಾ ದಿನವೇ ಉಕ್ರೇನ್ ಇಂಥದ್ದೊಂದು ದಾಳಿಯನ್ನು ಮಾಡುತ್ತೆ ರಷ್ಯಾದ ವಿರುದ್ಧ. ಇನ್ನು ನಾವು ಇದರಿಂದ ಏನು ಕಲಿಬಹುದು ಅನ್ನುವಂಥದ್ದು ನೋಡಿ. ಈ ಸಣ್ಣ ಸಣ್ಣ ಡ್ರೋನ್ಗಳ ಬೆಲೆ ಎಷ್ಟೋ ಲಕ್ಷದಷ್ಟಿದೆ. ಆದರೆ ಉಕ್ರೇನ್ಗೆ ಅಫೋರ್ಡೆಬಲ್ ಆಗಿತ್ತದು. ರಷ್ಯಾಗೆ ಇದು ಈ 41 ಯುದ್ಧ ವಿಮಾನಗಳನ್ನು ಮತ್ತು ಇತರ ಇನ್ನೂ ಡ್ಯಾಮೇಜಸ್ ಎಲ್ಲ ಸೇರಿ ಸುಮಾರು 17,000 ಕೋಟಿಗೂ ಹೆಚ್ಚು ನಷ್ಟವನ್ನು ಇದು ಒಂದೇ ದಾಳಿನಲ್ಲಿ ಉಕ್ರೇನ್ ಉಂಟು ಮಾಡುತ್ತೆ. ಇದೆಲ್ಲ ನಾವು ನೋಡ್ತಾ ಇದ್ರೆ ವೀಕ್ಷಕರೇ, ಈ ಒಟ್ಟು ಈ ಘಟನೆಯನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ ಅಂತಂದರೆ, ಇವತ್ತು ಯುದ್ಧದ ವ್ಯಾಖ್ಯೆಯೇ ಬದಲಾಗಿದೆ. ಕಾಂಬ್ಯಾಟ್ ಫೀಲ್ಡ್ ಏನಿದೆಯಲ್ಲ ಅದರಲ್ಲಿ ಆ ತಂತ್ರಗಳೇ ಬದಲಾಗಿದೆ, ವ್ಯಾಖ್ಯೆಯೇ ಬದಲಾಗಿ, ಯುದ್ಧ ಅಂದರೆ ಏನು ಅನ್ನೋದೇ ಬದಲಾಗಿದೆ ಇವತ್ತು. ಸೊ ಹಾಗಿರುವಾಗ ಭಾರತ ಕಲಿಯಬೇಕಾಗಿರುವಂಥ ಪಾಠ ಏನು? ಇದರಿಂದ ಎಷ್ಟು ಎಚ್ಚರಿಕೆಯಿಂದ ಇರಬೇಕು? ಏನು ನಮ್ಮಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಪಾಕಿಸ್ತಾನ ಶತ್ರು ರಾಷ್ಟ್ರ, ಸಣ್ಣ ದೇಶ, ಅದರ ಹತ್ರ ಹಣ ಇಲ್ಲ ಅಂತ ನಾವು ಆರಾಮಾಗಿ ಕೈಕಟ್ಟಿ ಕೂತ್ಕೊಳ್ಳೋಕ್ಕಾಗಲ್ಲ. ಉಕ್ರೇನ್ಗೆ ಇಷ್ಟೆಲ್ಲ ಡ್ರೋನನ್ನು ತಯಾರಿಸೋದಕ್ಕೆ ಅಥವಾ ಯಾರೋ ಹೆಲ್ಪ್ ಮಾಡಿರಬೇಕಲ್ಲ, ಟೆಕ್ನಾಲಜಿ ಪ್ರೊವೈಡ್ ಮಾಡಿರಬೇಕು, ಅಥವಾ ಡ್ರೋನ್ ತಯಾರಿಕೆಗೆ ಮ್ಯಾನ್ ಪವರ್ ಪ್ರೊವೈಡ್ ಮಾಡಿರಬೇಕು, ಅಥವಾ ಡ್ರೋನ್ಗಳನ್ನೇ ಪ್ರೊವೈಡ್ ಮಾಡಿರಬೇಕು. ಏನೋ ಒಂದು ಸಹಾಯ ಅಂತೂ ಸಿಕ್ಕಿರುತ್ತೆ. ಆ ಸಹಾಯದ ಬಗ್ಗೆ ಉಕ್ರೇನ್ ಏನೂ ಮಾತಾಡಿಲ್ಲ, ಆದರೆ ಸಿಗಬಾರ್ದು ಅಂತೇನಿಲ್ವಲ್ಲ. ಸೊ ಹಾಗಾಗಿ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು. ಇನ್ನು ಯುದ್ಧದ ವ್ಯಾಖ್ಯೆ ಬದಲಾಗಿದೆ ಅಂತಂದೆ, ಹೇಗೂ ಕೂಡ ಆಗಬಹುದು ನೋಡಿ. ಗಡಿಯಲ್ಲಿ ನಾವು ಸೇನೆಯನ್ನು ನಿಲ್ಲಿಸಿರ್ತೀವಿ ನಿಜ, ಆದರೆ ಭಾರತದ ಯಾವುದೇ ಭಾಗಕ್ಕೂ ಕೂಡ ತಲುಪಬಹುದಾದಂತಹ ಈ ಆಪರೇಷನ್ ಸ್ಪೈಡರ್ ವೆಬ್ಬನ್ನು ಏನು ಉಕ್ರೇನ್ ಮಾಡ್ತು, ಆ ಥರದ ಒಂದು ಕಾರ್ಯಾಚರಣೆಯನ್ನು ಪಾಕಿಸ್ತಾನ ಮಾಡಬಾರ್ದು ಅಂತಿಲ್ಲ. ಭಾರತ ಅದನ್ನು ಎದುರಿಸೋದಕ್ಕೆ ಏನು ಅಂತ ಪ್ಲ್ಯಾನ್ ಮಾಡಬೇಕಾಗತ್ತೆ. ಡ್ರೋನ್ಗಳನ್ನು ಸ್ಮಗಲ್ ಮಾಡಿ ಅಲ್ಲಿಂದ ವಾಯುನೆಲೆಗಳನ್ನು, ಹತ್ತಿರ ಇರುವಂಥ ವಾಯುನೆಲೆಗಳು ಅಥವಾ ಯಾವುದೇ ಪ್ರದೇಶವನ್ನು ಡ್ಯಾಮೇಜ್ ಮಾಡಬಾರ್ದು ಅಂತಿಲ್ಲ. ಸೊ ಆ ಎಚ್ಚರಿಕೆ ನಮಗೆ ಬೇಕಾಗುತ್ತೆ. ಇದು ಭಾರತ ಕಲೀಲೇಬೇಕಾಗಿರುವಂಥ ಪಾಠ. ಅಷ್ಟೇ ಅಲ್ಲ, ರಷ್ಯಾದ ಕ್ಷಿಪಣಿ ದಾಳಿಯ ಸಾಮರ್ಥ್ಯ ಏನಿದೆಯಲ್ಲ ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಉಕ್ರೇನ್ನ ಈ ದಾಳಿ ಕುಗ್ಗಿಸ್ಬಿಡ್ತು ಅಂತ. ಸೊ ಹಾಗಾಗಿ ಎಲ್ಲದಕ್ಕೆ ಆಲ್ಟರ್ನೇಟಿವ್ ಆಗಿ, ಮ್ಯಾನ್ ಪವರ್ಗೆ ಆಲ್ಟರ್ನೇಟಿವ್ ಆಗಿ ಬುದ್ಧಿವಂತಿಕೆ ಅನ್ನೋದು ಭಾಳ ಮುಖ್ಯ ಇವತ್ತಿನ ಜಗತ್ತಿಗೆ ಅಂತ ಅದಕ್ಕೆ ಹೇಳೋದು. ನೋಡಿ, ನಿಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ ಅಂದ್ರೂ ನಡೆಯುತ್ತೆ, ಫೈರ್ ಇಲ್ಲ, ಆರ್ಮ್ಸ್ ಇಲ್ಲ, ಅಮ್ಯುನಿಷನ್ಸ್ ಇಲ್ಲ ಅಂತಂದ್ರೂ ನಡೆಯುತ್ತೆ, ಶಸ್ತ್ರಾಸ್ತ್ರಗಳು ಇಲ್ಲ ಅಂತಂದ್ರೂ ನಡೆಯುತ್ತೆ. ಬುದ್ಧಿವಂತಿಕೆ ಒಂದರಿಂದಲೇ ಇವತ್ತು ಉಕ್ರೇನ್ ರಷ್ಯಾಗೆ ಅಷ್ಟು ದೊಡ್ಡ ದಾಳಿಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಸೊ ಭಾರತ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಅನುಕ್ಷಣ ಭಾರತ ಈ ವಿಚಾರದಲ್ಲಿ ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಚೀನಾ ಕೂಡ ನಮ್ಮ ಶತ್ರು ಅನ್ನೋದು ನಮಗೆ ಗೊತ್ತಿದೆ. ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಟರ್ಕಿ ಇರ್ಬೋದು, ಅಥವಾ ಬೇರೆ ಯಾವುದೇ ಬಗೆಯ ಶತ್ರು, ಆಂತರಿಕ ಶತ್ರು ಇರಬಹುದು. ಇವತ್ತು ಡ್ರೋನ್ಗಳನ್ನು ಬಳಸಿ ಯಾವ ಥರದ ಡ್ಯಾಮೇಜ್ ಬೇಕಾದ್ರೂ ಮಾಡಬಹುದು ಅನ್ನೋದು ಈ ಒಂದು ಆಪರೇಷನ್ ಸ್ಪೈಡರ್ ವೆಬ್ಬಿಂದ ಗೊತ್ತಾಗತ್ತೆ. ಹಾಗಾಗಿ ಇದೆಲ್ಲವನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಬಹಳ ದೊಡ್ಡ ಸಿದ್ಧತೆ ಬೇಕಾಗತ್ತೆ.
ಡ್ರೋನ್ಗಳನ್ನು ಅಫ್ಕೋರ್ಸ್ ನಮ್ಮ ವಾಯುರಕ್ಷಣಾ ವ್ಯವಸ್ಥೆ ಹೊಡೆದು ಹಾಕಿದೆ. ರಷ್ಯಾ ಕೂಡ ಅದನ್ನೇ ಹೇಳುತ್ತೆ, ತನ್ನ ವಾಯುರಕ್ಷಣಾ ವ್ಯವಸ್ಥೆ ರಷ್ಯಾದಿಂದಲೇ ತೊಗೊಂಡ್ರದ್ದು ನಾವು ಕೂಡ. ಸೊ ತನ್ನ ವಾಯುರಕ್ಷಣಾ ವ್ಯವಸ್ಥೆ ಡ್ರೋನ್ಗಳನ್ನು ಹೊಡೆದು ಹಾಕಿದೆ ಅಂತ ಹೇಳ್ತಾ ಇದೆ. ಆದರೆ ಡ್ರೋನ್ಗಳನ್ನು ಹೇಗೆ ಬೇಕಾದರೂ ನುಗ್ಗಿಸಬಹುದು. ಹಾಗಾಗಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಗೆ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದರ ಕುರಿತಾಗಿ ಕೂಡ ಭಾರತ ಇಷ್ಟೊತ್ತಿಗೆ ಯೋಚನೆ ಮಾಡಿರುತ್ತೆ ಅಂತ ನಾವು ನಂಬೋಣ. ನಮ್ಮ ಸೈನ್ಯ ಬಹುಶಃ ಜಗತ್ತಿನ ಎಲ್ಲ ಬಗೆಯ ಯುದ್ಧದ ಏನೇನು ನಡಾವಳಿಗಳನ್ನು ಆಗ್ತಾ ಇದ್ದಾವೆ ಅದನ್ನು ಗಮನಿಸಿರುತ್ತೆ. ಖಂಡಿತವಾಗ್ಲೂ ನಾವು ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು, ನಾವು ಯಾವ ರೀತಿಯಲ್ಲಿ ಪ್ರಿಪೇರ್ಡ್ ಆಗಿರಬೇಕು, ಸನ್ನದ್ಧರಾಗಿರಬೇಕು, ಯಾವುದೇ ಬಗೆಯ ದಾಳಿಗಳನ್ನು ತಡೆಯೋದಕ್ಕೆ ಖಂಡಿತವಾಗ್ಲೂ ನಮ್ಮ ಸೇನಾ ಪಡೆಗಳು ಅತ್ಯಂತ ಸಮರ್ಥವಾಗಿದೆ. ಇಂಥವನ್ನೆಲ್ಲ ಎದುರಿಸೋದಕ್ಕೆ ನಾವು ಕೂಡ ನಾಗರಿಕರಾಗಿ ನಾವು ಕೂಡ ದೇಶಾದ್ಯಂತ ಎಚ್ಚರಿಕೆಯಿಂದ ಇರೋಣ. ಯಾವುದೇ ಅನುಮಾನಾಸ್ಪದ ಮೂವ್ಮೆಂಟ್ಸ್ ಕಂಡು ಬಂದಲ್ಲಿ, ಅನುಮಾನಾಸ್ಪದ ಯಾರೋ 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ ಅಂತ ದುಡ್ಡಿಗೆ ಬಲಿಯಾಗಿ ನಮ್ಮ ತಾಯಿ ನೆಲಕ್ಕೆ ಘಾತ ಉಂಟು ಮಾಡದಿರೋಣ, ಘಾಸಿ ಬಗೆಯದಿರೋಣ. ನಾವು ಕೂಡ ಸಾರ್ವಜನಿಕರಾಗಿ ಎಚ್ಚರಿಕೆ ವಹಿಸೋಣ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ.